ಇನ್ನೇನು ಇಲ್ಲ ಅನ್ನೋ ವಿಚಾರ ಬಂದರೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಲೈಫು, ರಿಲ್ಯಾಕ್ಸ್ ಆಗಿಬಿಡುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದಿದೆಯಲ್ಲ, ದಟ್ ಕೀಪ್ಸ್ ಮೀ ವೆರಿ ವೆರಿ ಎನರ್ಜೆಟಿಕ್. ನನಗೆ ಆ ಎನರ್ಜಿ ತುಂಬ ಇಷ್ಟ. ನನಗೆ ರಿಲ್ಯಾಕ್ಸ್ ಆಗೋದು ಇಷ್ಟ ಆಗಲ್ಲ. ನನಗೆ ಏನೇ ಇಷ್ಟ ಆದರೂ ಸ್ವಲ್ಪ ಮುನ್ನುಗ್ಗಬೇಕು ಅನ್ನೋ ಒಂದು ಮನೋಭಾವ. ಯಾವ ಮನುಷ್ಯನೂ ಕೆಟ್ಟವನಲ್ಲ ನನ್ನ ಪ್ರಕಾರ. ಎಲ್ಲರಲ್ಲೂ ಒಂದು ಒಳ್ಳೆತನ, ಒಳ್ಳೆ ವ್ಯಕ್ತಿತ್ವ ಅನ್ನೋದಿರುತ್ತೆ. ಆ ಕೆಟ್ಟತನ ಅಥವಾ ಅವರು ದುಷ್ಟರಾಗಿ ಕಾಣಿಸೋದು ಬಹುಶಃ ಸಮಯ ಸಂದರ್ಭದಿಂದ ಅಂತ ಅನ್ಸುತ್ತೆ. ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ರಶ್ಮಿ ಅವ್ರೆ, ಯಾರನ್ನೂ ಬಿಡಲ್ಲ. ಇವತ್ತೇನೋ ನಾವು ಬೇರೆ ತಟ್ಟೆಯಿಂದ ಬಾಚ್ಕೊಂಡು ಊಟ ಮಾಡ್ಬಿಡ್ಬೋದು, ಬಟ್ ನಿನ್ನ ತಟ್ಟೆ ಯಾವಾಗಲೂ ಫುಲ್ ಆಗಿರುತ್ತೆ ಅಂತ ಏನು ಗ್ಯಾರಂಟಿ? ನಿಜಾಂಶ ಒಪ್ಕೋಬೇಕು. ನಾನೇನು ಅನ್ನೋದು ಒಪ್ಕೋಬೇಕು, ನಾನು ಯಾವ ಜಾಗದಲ್ಲಿದ್ದೀನಿ ಅನ್ನೋದು ಒಪ್ಕೋಬೇಕು, ನನ್ನ ಜೋಬಲ್ಲಿ ಎಷ್ಟಿದೆ ಅನ್ನೋದು ತಿಳ್ಕೊಬೇಕು. ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ರಶ್ಮಿ ಅವರೇ ನನ್ನ ಪ್ರಕಾರ. ಸ್ಟಾಪ್ ಎಕ್ಸ್ಪೆಕ್ಟಿಂಗ್. ಯಾರೂ ಏನೂ ಬರಲ್ಲ, ಯಾರೂ ಬರಲ್ಲ. ಯಾಕೆ ಬರಲ್ಲ ಅಂದರೆ ಎಲ್ರಿಗೂ ಅವ್ರದ್ದೇ ಆದಂಥ ವಿಷಯಗಳಿದೆ, ಎಲ್ರಿಗೂ ಅವ್ರದ್ದೇ ಆದಂಥ ಇಂಪಾರ್ಟೆನ್ಸ್ ಇದೆ. ಏನಕ್ಕೆ ಬರಬೇಕು? ಫಸ್ಟು ನನಗೆ ನಾನು ಚೆನ್ನಾಗಿ ಕಾಣಿಸ್ಬೇಕು. ಮಿರರ್ ಮುಂದೆ ನಿಂತ್ಕೊಂಡಾಗ ನಾನು ಚೆನ್ನಾಗಿದ್ದೀನಿ ಅನಿಸ್ಬೇಕು. ಯು ಹ್ಯಾವ್ ಟು ಲವ್ ಯುವರ್ ಸೆಲ್ಫ್. ಎಷ್ಟು ಜನ ಹೇಳ್ಕೊತಾರಲ್ಲ ಗೊತ್ತಿಲ್ಲ, ನಾನಂತೂ ನನಗೆ ಗೊತ್ತು ಇದು ರಿಯಾಲಿಟಿ. ಇವತ್ತು ಸೋಷಿಯಲ್ ಮೀಡಿಯಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ತುಂಬ ಜನ ಲೈಫ್ ಹಾಳು ಮಾಡಿಬಿಟ್ಟಿದೆ. ಅದರಲ್ಲಿ ಅರ್ಧ ಬಕವಾಸು, ಅರ್ಧ ನಿಜಾಂಶ ನಡೀತಾ ಇದೆ. ಮತ್ತೆ ಯಾರು ಹೇಳ್ತಾ ಇದ್ದಾರೆ, ಕ್ರೆಡಿಬಿಲಿಟಿ ಏನು ಗೊತ್ತಿಲ್ಲ. ಏನೋ ಒಂದು ಅಸ್ತ್ರ ಸಿಕ್ಬಿಟ್ಟಿದೆ, ಮೊಬೈಲ್ ಫೋನು ಇವತ್ತು ಡಿಜಿಟಲ್ಲು ಅಂದ್ಬಿಟ್ಟು ಇಷ್ಟ ಬಂದಂಗೆ ಆಡಬೇಡಿ. ಕೆಲಸ ಕರೆಕ್ಟ್ ಆಗಿದ್ರೆ ಎಲ್ಲ ಕೊಡುತ್ತೆ. ಕೆಲಸದಲ್ಲಿ ನಿಯತ್ತಿರಬೇಕು, ಅಚ್ಚುಕಟ್ಟಾಗಿ ಶ್ರಮ ಪಟ್ಟಿರಬೇಕು, ಪ್ರಯತ್ನನ ನಿಲ್ಲಿಸ್ಬಾರ್ದು ಕಣಮ್ಮ. ಆ ಸಾಧನೆ ಪ್ರಯತ್ನ ಇದು ಯಾವಾಗಲೂ ಒಟ್ಟಿಗೆ ಇರಬೇಕು ಅಂತ ಅನ್ಕೊಂತೀನಿ. ಐ ಥಿಂಕ್ ದಟ್ ಇಸ್ ವೇರ್ ಇಟ್ ಕೀಪ್ಸ್ ಮೀ ಗ್ರೌಂಡೆಡ್. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ಒಂದು ಲಾಫ್ ಬಂತು, ಬಿಕಾಸ್ ಐ ಡೋಂಟ್ ನೋ ಹೌ ಟು ಸ್ಟಾರ್ಟ್. ಬಿಫೋರ್ ಆಲ್ ದ ಇಂಟ್ರಡಕ್ಷನ್ಸ್ ನೀವು ಪ್ರಪಂಚಕ್ಕೆ ಮುರಳಿಯಾಗಿ ಪರಿಚಯ ಆಗಿ, ಐ ಥಿಂಕ್ ಇನ್ 2008 ನೀವು ಶ್ರೀ ಮುರಳಿ ಆದ್ರಿ. ಆದರೆ ನನಗೆ ಇಂಡಿವಿಜುವಲಾಗಿ ಪರಿಚಯ ಆಗಿದ್ದು ಉಗ್ರಂ ಟೈಮ್ನಲ್ಲಿ. ರಶ್ಮಿ ಈ ಥರ ಪ್ರಮೋಷನ್ಸ್ ಇದೆ, ಐ ವಾಂಟೆಡ್ ಯುವರ್ ಹೆಲ್ಪ್ ಅಂತ ಒಂದು ಕಾಲ್ ಅವತ್ತು ಬಂದಿತ್ತು. ಆ್ಯಂಡ್ ಅದಾದಮೇಲೆ ಮಧ್ಯೆ ಒಂದು ಫುಲ್ ದೊಡ್ಡ ಗ್ಯಾಪೇ ಆಗೋಯ್ತು. ಅದು ಬಿಟ್ಟರೆ ಟುಡೇ ಹಿಯರ್ ಐ ಆಮ್ ಮೀಟಿಂಗ್ ಭಗೀರಾ ಇನ್ 2024. ಆ್ಯಂಡ್ ಫಸ್ಟ್ಲಿ ಮುರಳಿ ಅವರೇ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ. 10 ವರ್ಷನ ಹಂಗೆ ಹಿಂದೆ ಮುಂದೆ ಹಾಕಿದ್ರೆ ಗೊತ್ತಾಗುತ್ತಲ್ಲ, ಹೌ ವಿ ಅಗೇನ್ ಸ್ಟಾರ್ಟೆಡ್. ನನಗೆ ಇನ್ನೂ ಜ್ಞಾಪಕ 2004 ನಿಮ್ಮನ್ನು ಬಂದ್ಬಿಟ್ಟು ಐ ನೀಡ್ ಯೋರ್ ಹೆಲ್ಪ್ ಆ್ಯಂಡ್ ವಿ ನೀಡ್ ಟು ಪ್ರಮೋಟ್ ಉಗ್ರಂ, ಬನ್ನಿ ವಿ ಹ್ಯಾವ್ ಟು ಡೂ ಸಮಥಿಂಗ್ ಅಂತೆಲ್ಲ ಹೇಳಿದಾಗ ದ ವೇ ಯು ಸ್ಟುಡ್ ಬೈ ಅಸ್, ದ ವೇ ಯು ಪ್ರಮೋಟೆಡ್, ಐ ಸ್ಟಿಲ್ ರಿಮೆಂಬರ್ ರಶ್ಮಿ, ಐ ಸ್ಟಿಲ್ ರಿಮೆಂಬರ್. ಥ್ಯಾಂಕ್ ಯು ಸೋ ಮಚ್. ನನಗೆ ಇವತ್ತಿಗೂ ಒಂದೇ ಒಂದು ಕೊರಗಿದೆ. ನಾನು ಈ ಟೀಮಲ್ಲಿ ಎಲ್ರಿಗೂ ಆಗಾಗ ಹೇಳ್ತಾ ಇರ್ತೀನಿ, ಅಥವಾ ಇವನ್ ವಿಜಯ ರಾಘವೇಂದ್ರ ಅವ್ರು ಬಂದಾಗಲೂ ಹೇಳಿದ್ದೆ. ಅಂದರೆ ಅವತ್ತಿನ ದಿವಸ 2014 ಅಂದರೆ ದಿಸ್ ಇಸ್ ಆಲ್ಮೋಸ್ಟ್ 10 years ago. ನಮಗೆಲ್ಲ ಅವಾಗ ರೇಡಿಯೋ ವಾಸ್ ಲೈಕ್ ದ ಪೀಕ್ ಇದಲ್ವಾ. ನಮ್ಮ ಪೊಸಿಷನ್ ಬರೀ RJ ಅಷ್ಟೇ. ಆದರೆ ಅದೊಂದು ಸಿನಿಮಾ ಪ್ರಮೋಷನ್ ಅಂತೆಲ್ಲ ಬಂದಾಗ ಅಲ್ಲಿ ಯಾರ್ಯಾರು ಪ್ರೋಗ್ರಾಮಿಂಗ್ ಹೆಡ್ ಅಂತ ಇನ್ವಾಲ್ವ್ ಆಗಿರೋದು. ಸೊ ಈ ಥರ ಯಾರು ನಮ್ಮನ್ನು ಅಪ್ರೋಚ್ ಮಾಡಿದಾಗ ನಮ್ಗೆ ಹೆಂಗೆ ಹ್ಯಾಂಡಲ್ ಮಾಡಬೇಕು ಏನು ಅಷ್ಟು ಕರೆಕ್ಟಾಗೂ ಗೊತ್ತಾಗ್ತಾ ಇರಲಿಲ್ಲ. ಸೊ ಟುಡೇ ವೆನ್ ಐ ಲುಕ್ ಬ್ಯಾಕ್ ಆ್ಯಂಡ್ ಐ ಆಲ್ವೇಸ್ ಹ್ಯಾವ್ ದಟ್ ಗಿಲ್ಟ್, ಅವತ್ತು ನಾವು ಉಗ್ರಂ ನಾವು ಇನ್ನೂ ಏನೋ ಜಾಸ್ತಿ ಮಾಡ್ಬೋದಿತ್ತು ಅಂತ. ಬಟ್ ಲೈಫ್ ಅನ್ನೋದು ಹಾಗೆ, ಕೆಲವುದು ಒಳಗೆ ಇರುತ್ತಲ್ಲ, ಅದನ್ನು ಯಾವಾಗಲೂ ಹಾಗೆ ಇಟ್ಕೊಂಡು ಮುಂದೆ ಯಾವಾಗಲೂ ಅದಕ್ಕೆ ಉತ್ತರ ಕೊಡೋಕ್ಕೆ ಟೈಮ್ ಬರುತ್ತೆ ಅಂತ ಕಾಯಬೇಕು. ಅದನ್ನು ಲೈಫ್ ಹೇಳ್ಕೊಡುತ್ತೆ. ಆ್ಯಂಡ್ ಕಾದಾಗ ಕೆಲವು ಸತಿ ಅದು ಬರ್ಬೋದು, ಬರ್ದೇನೂ ಇರ್ಬೋದಿತ್ತು. ಬಟ್ ಟುಡೇ ಯುನೋ ಹಿಯರ್ ವಿ ಆರ್ ಮೀಟಿಂಗ್ ಇನ್ ಜಸ್ಟ್ ಕ್ಯೂರಿಯಸ್ ಅಗೇನ್. ಸೊ ಥ್ಯಾಂಕ್ ಯು ಸೋ ಮಚ್. ಕೆಲವು ಸತಿ ಈ ಥರ ಎಲ್ಲ ಆದಾಗ ಅವತ್ತು ಹಂಗೇನೋ ಆಗಿತ್ತೇನೋ, ಇವತ್ತೇನಕ್ಕೆ ನಾವು ಶೋಗೆ ಬರ್ಬೋದು ಅನ್ನೋದೆಲ್ಲ ಬರ್ಬೋದಿತ್ತೇನೋ, ಅದು ಯಾವುದು ಬರದೆ ಇಷ್ಟೊಂದು ಓಪನ್ ಆಗಿ ಅದನ್ನೆಲ್ಲ ಹೇಳ್ತಾ ಇದ್ದೀನಿ. ಬಿಕಾಸ್ ವೆನ್ ಐ ಮೆಟ್ ಯು ಬಿಫೋರ್ ದ ಕ್ಯಾಮ್ರಾ ರೋಲ್, ಐ ಸಾ ದ ಸೇಮ್ ಮುರಳಿ ಅವರು ವಾಟ್ ಐ ಸಾ ಇನ್ 2014. ಸೊ ಸಕ್ಸಸ್ ಹ್ಯಾಸ್ ನಾಟ್ ಚೇಂಜ್ಡ್ ಯು, ಸ್ಟಾರ್ಡಮ್ ಹ್ಯಾಸ್ ನಾಟ್ ಚೇಂಜ್ಡ್ ಯು. ಆ್ಯಂಡ್ ಹಾಗಾಗಿ ವೆರಿ ಎಕ್ಸೈಟೆಡ್ ಟು ಎಕ್ಸ್ಪ್ಲೋರ್ ನಿಮ್ಮ ಜರ್ನಿ. ಹೇಗಿದ್ದೀರಾ ಮುರಳಿಜಿ? ಥ್ಯಾಂಕ್ ಯು ಸೋ ಮಚ್ ರಶ್ಮಿ ಅವರೇ. ನೀವು ಇದು ಏನೋ ಫಾರ್ಮಲ್ ಆಗ್ತದೆ, ನಮ್ಮನ್ನ ನಿಮ್ಗೆ ಹೆಂಗೆ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೆ ಕರೀರಿ. ಆ್ಯಂಡ್ ಜಸ್ಟ್ ಕ್ಯೂರಿಯಸ್ ರ್ಯಾಪಿಡ್ ರಶ್ಮಿ, ಐ ಆಮ್ ಸೋ ಹ್ಯಾಪಿ. ನಿಮ್ಮ ಗ್ರೋತ್ಗೂ ಐ ಆಮ್ ಸೋ ಹ್ಯಾಪಿ, ಫ್ರಮ್ ದೇರ್ ಟು ಹಿಯರ್. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಆನ್ ದ ಶೋ. ದಟ್ ಇಸ್ ವೆರಿ ಸ್ವೀಟ್ ಆಫ್ ಯು. ಆ್ಯಂಡ್ ಲೆಟ್ಸ್ ಹ್ಯಾವ್ ಸಮ್ ಗುಡ್ ಟೈಮ್. ಆಬ್ಸಲ್ಯೂಟ್ಲಿ. ಸೊ ಫಸ್ಟ್ಲಿ ಐ ಥಿಂಕ್ ನಾ ಈಗ 2024 ನಿಮ್ಮನ್ನು ಮೀಟ್ ಮಾಡೋ ಹೊತ್ತಿಗೆ 43 ಬರ್ಡೇ ಕೇಕ್ಸನ್ನು ಕಟ್ ಮಾಡಿದ್ದೀರಾ. ಆಮೇಲೆ ಹೆಚ್ಚು ಕಮ್ಮಿ 26 ಶುಕ್ರವಾರನೇ ಎದುರಿಸಿದ್ದೀರಾ. ಸೊ ಈ ಜೀವನ ಇನ್ ನಂಬರ್ಸ್ ಅಂತ ಬಂದಾಗ ಏಜ್ ಒಂದು ರೈಲ್ವೆ ಟ್ರ್ಯಾಕ್ನ ಒಂದು ಹಳಿ ಆದರೆ, ಈ ಕಡೆ ಇನ್ನೊಂದು ನಿಮ್ಮ ಕರಿಯರು, ನಿಮ್ಮ ಸಕ್ಸಸ್ಸು, ನಿಮ್ಮ ಇಮೇಜು, ನಿಮ್ಮ ಒಂದು ನಾನು ಏನು ಅನ್ನೋದನ್ನು ನಮ್ಮ ವೃತ್ತಿನಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ನ ಒಂದು ಎರಡನೇ ಸೈಡು, ಇದ್ರ ಮೇಲೆ ಮುರಳಿ ಅನ್ನೋ ಒಂದು ವ್ಯಕ್ತಿತ್ವ ಟ್ರಾವೆಲ್ ಮಾಡ್ತಾ ಇದೆ. ಸೊ
ಜೀವನನ ಹೇಗೆ ನೋಡ್ತಾ ಇದ್ದೀರಾ, ಜೀವನದ ಬಗ್ಗೆ ಪ್ರೀತಿ ಹೇಗಿದೆ, ಅಥವಾ ಜೀವನ ಪ್ರೀತಿಸೋದು ಅಂದರೆ ಅಟ್ ದಿಸ್ ಫೇಸ್ ಆಫ್ ಲೈಫ್ ವಾಟ್ ಇಸ್ ಇಟ್ ಫಾರ್ ಯು? 42ನೇ ಕೇಕ್ ಆಯಿತು, 43ನೇ ಕೇಕ್ ಈ ವರ್ಷ. ಆ, ಚೆನ್ನಾಗಿದೆ. ಎಲ್ಲ ಥರ ಪಾಠಗಳು, ಎಲ್ಲ ಥರ ವಿಷಯಗಳು ಈ ಜರ್ನಿಲಿ. ಇನ್ನೇನು ಆಗೋಯ್ತು ಅಂದ್ಕೊಂಡ್ರೆ ಇನ್ನೊಂದು ಅಧ್ಯಾಯ ಶುರು ಆಗ್ತಾ ಇದೆ. ಇನ್ನೇನು ಮುಗೀತು, ಎಸ್ ದಿಸ್ ಇಸ್ ಅ ಸಕ್ಸಸ್, ಎಸ್ ಐ ಆಮ್ ವೆರಿ ಹ್ಯಾಪಿ ಅಂತ ಅಂದ್ಕೊಂಡಾಗಲೇ 2014 ಹಂಗಂದಾಗ ಇನ್ನೊಂದು ಸ್ಟಾರ್ಟ್ ಆಯಿತು. ಅಂದರೆ ತೃಪ್ತಿ ಬಹಳ ಒಳ್ಳೆಯದು ರಶ್ಮಿ, ತೃಪ್ತಿ ಪಡೋದು ಒಳ್ಳೆಯದು. ಸಕ್ಸಸ್ ಅಂತ ಬಂದಾಗ ತೃಪ್ತಿ ಪಡೋದು ಬಹಳ ಒಳ್ಳೆಯದು. ಬಟ್ ಆ ಸಾಧನೆ ಅನ್ನೋದನ್ನ ಮರಿಬಾರ್ದು ಅನಿಸುತ್ತೆ. ಸಾಧನೆ ಅನ್ನೋದನ್ನ ಮರೆತುಬಿಟ್ರೆ ರಿಲ್ಯಾಕ್ಸ್ ಆಗಿಬಿಡ್ತೀವಿ, ಎಲ್ಲ ಮರೆತುಬಿಡ್ತೀವಿ ನಾವು. ಸೊ ನನಗೆ ಆ ಸಾಧನೆ ಅನ್ನೋದು ನನ್ನನ್ನು ಬಿಟ್ಟು ಹೋಗ್ತಾನೆ ಇಲ್ಲ. ಅದರಿಂದ ನನಗೆ ದೂರ ಹೋಗೋಕ್ಕೂ ನನಗೆ ಇಷ್ಟ ಇಲ್ಲ. ಅದು ನನಗೆ ಸ್ವಲ್ಪ ಎನರ್ಜೆಟಿಕ್ ಆಗಿ ಇಟ್ಕೊಳ್ತಾ ಇದೆ, ಒಂದು ಅಡ್ವೆಂಚರಸ್ ಆಗಿ ನೋಡ್ಕೋತಾ ಇದೆ ನನ್ನ ಲೈಫ್ನ. ಸೊ ಇಟ್ಸ್ ಗುಡ್, ಬ್ಯಾಡ್, ಅಗ್ಲಿ, ದ ಬೆಸ್ಟ್, ಫ್ಯಾಬ್ಯುಲಸ್, ಎವ್ರಿಥಿಂಗ್ ಇಸ್ ದರ್. ಈ ಜರ್ನಿಲಿ ಎಲ್ಲ ಇದೆ. ಸೊ ಸಾಧನೆ ಅಂದರೆ ಏನು ನಿಮ್ಮ ಪ್ರಕಾರ? ಸಾಧನೆ ಅನ್ನೋದು ನಾಳೆ ಇಂಟ್ರೆಸ್ಟಿಂಗ್ ಆಗಿರಬೇಕು, ಅಂದ್ಕೊಂಡಿದ್ದನ್ನು ಸಾಧಿಸ್ತಾ ಇರಬೇಕು. ಅಂದ್ಕೊಂಡಿದ್ದನ್ನು ಮುಗಿಸ್ಬಿಟ್ಟ ತಕ್ಷಣ ಇನ್ನೇನು ಇಲ್ಲ ಅನ್ನೋ ವಿಚಾರ ಬಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ ಲೈಫು, ರಿಲ್ಯಾಕ್ಸ್ ಆಗಿಬಿಡುತ್ತೆ. ಅದೇ ಇಲ್ಲ, ಇನ್ನೂ ಏನೋ ಇದೆ, ಇದು ಮುಗೀತು, ಇವಾಗ ಅದ್ರ ಮೇಲೆ ಸ್ವಲ್ಪ ಅದನ್ನು ಅಚೀವ್ ಮಾಡೋಣ ಅನ್ನೋ ಒಂದು ಗುಣ ಇದೆಯಲ್ಲ, ಐ ಥಿಂಕ್ ದಟ್ ಕೀಪ್ಸ್ ಮೀ ಮೋರ್ ಅಡ್ವೆಂಚರಸ್ ಆ್ಯಂಡ್ ಮೋರ್ ಎನರ್ಜೆಟಿಕ್. ಸೊ ನನಗೆ ಅದೊಂದು ಜಾಗನ ಮಾತ್ರ ಬಿಟ್ಕೊಡಲ್ಲ, ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದಿದೆಯಲ್ಲ, ದಟ್ ಕೀಪ್ಸ್ ಮೀ ವೆರಿ ವೆರಿ ಎನರ್ಜೆಟಿಕ್. ನನಗೆ ಆ ಎನರ್ಜಿ ತುಂಬ ಇಷ್ಟ. ನನಗೆ ರಿಲ್ಯಾಕ್ಸ್ ಆಗೋದು ಇಷ್ಟ ಆಗಲ್ಲ. ತೃಪ್ತಿ ಪಡ್ತೀನಿ, ಬಟ್ ಅದನ್ನೇ ಹೇಳೋದು, ಸಾಧನೆ ಅನ್ನೋದನ್ನ ಬಿಡಲ್ಲ. ಇಂಥ ವರ್ಗ ಅಂಥ ವರ್ಗ ಅಂತಲ್ಲ, ನನಗೆ ಏನೇ ಇಷ್ಟ ಆದರೂ ಸ್ವಲ್ಪ ಮುನ್ನುಗ್ಗಬೇಕು ಅನ್ನೋ ಒಂದು ಮನೋಭಾವನೆ. ಇಷ್ಟರ ಮಧ್ಯ ಇಲ್ಲಿವರೆಗೂ ನಾವು ನಿಮ್ಮನ್ನು ಸಿನಿಮಾಗಳ ಮೂಲಕ ಶ್ರೀ ಮುರಳಿ ಅವರು ಪಾತ್ರ ವಹಿಸ್ತಾ ಇದ್ದಾರೆ. ಆದರೆ ಶ್ರೀ ಮುರಳಿ ಅವರ ಆ್ಯಕ್ಚುಲ್ ರಿಯಲ್ ಲೈಫ್ ಕ್ಯಾರೆಕ್ಟರ್ ಏನು ಅಂತ ಅಂದರೆ, ನಾನು ನೋಡ್ದಂಗೆ ಇವತ್ತು ನಾನೇನಾದ್ರು ಈ ಸೆಟ್ ಹುಡುಗರಲ್ಲಿ ಅಥವಾ ಮಾತಾಡ್ಸ್ಬೇಕಾದ್ರೆ ಚಿನ್ನ ಅಂತ ಮಾತಾಡೋದು ಸ್ವಲ್ಪ ಇವತ್ತಿಗೂ ನಾಪಿಸ್ಕೊಂಡ್ರೆ ಒಂದು ನಿಮ್ಮಿಂದ, ಇನ್ನೊಂದು ಸೃಜನ್ ಲೋಕೇಶಿಂದ. ಓಕೆ. ಬಿಕಾಸ್ ಐ ರಿಮೆಂಬರ್ ಯು, ಏನು ಚಿನ್ನ ಆರಾಮ ಚಿನ್ನ, ನಿಮ್ದೊಂದು ಫೇಸ್ ಇತ್ತು. ಆ್ಯಂಡ್ ಐ ಹ್ಯಾವ್ ಆಲ್ಸೋ ಸೀನ್ ಒನ್ ಸೈಡ್ ಆಫ್ ಮುರಳಿ ಅವರು, ಬಿಕಾಸ್ ವಿತ್ ಏಜ್ ನಮ್ಮ 20s 30s ಇದ್ದಾಗ ಒಂದು ಏನೋ ಮಾಡಬೇಕು, ಮತ್ತು ಒಂದು ರಾನೆಸ್ ಇರುತ್ತೆ, ಅದೇ ಒಂದು ಫೈರ್ ಆಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ. ಸೊ ದಟ್ ರಿಯಲ್ ಕ್ಯಾರೆಕ್ಟರ್ ಮುರಳಿ ಅವರು ಇನ್ ರಿಯಲ್ ಲೈಫ್, ಹೂ ಇಸ್ ಹಿ ಅಂತ ಇನ್ 2024, ಬಿಕಾಸ್ ವಿ ಆಲ್ ಕೀಪ್ ಚೇಂಜಿಂಗ್ ವಿತ್ ಟೈಮ್. ಸೊ ಹೂ ಆರ್ ಯು ಟುಡೇ ಇನ್ 2024? ನಿಮ್ಮನ್ನು ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ? ಐ ಥಿಂಕ್ ಐಮ್ ಜಸ್ಟ್ ದ ಸೇಮ್ ರಶ್ಮಿ ಅವರೇ. ನಾನು ಚೇಂಜ್ ಆಗಿದ್ದೀನಿ ಅಂತ ನನಗೆ ಅನಿಸ್ತಾನೇ ಇಲ್ಲ. ನನಗೆ ತುಂಬ ಜನ ಕೇಳ್ತಾರೆ ಅದನ್ನು, ಏನು ಹೀಗೆ ಇರ್ತೀರ, ಯಾವಾಗ ನೋಡಲು ಒಂದೇ ಥರ ಇರ್ತೀರ, ನಿಮಗೆ ಅದು ಆ ಥರ ಇರೋಕ್ಕೆ ಬರಲ್ವಾ, ಈ ಥರ ಇರೋಕ್ಕೆ ಬರಲ್ವಾ? ನಾನು ಅದು ಯಾವ ಥರ ಅನ್ನೋದು ನನಗೆ ಗೊತ್ತಿಲ್ಲ ರಶ್ಮಿ ಅವ್ರು, ನನಗೆ ಗೊತ್ತಿಲ್ಲ. ನಾನು ತುಂಬ ನೋಡ್ಕೊಂಬಂದಿದ್ದೀನಿ ನನ್ನ ಲೈಫಲ್ಲಿ. ಯಾವುದು ಮುಖ್ಯನೋ ಅದು ಮಾತ್ರ ಮುಖ್ಯ ಅಂತ ನಂಬ್ಕೊಂಡು ಬಂದಿರೋನು ನಾನು. ಯಾವುದು ಮುಖ್ಯನೋ ಅದು ಮಾತ್ರ ಮುಖ್ಯ, ಮುಖ್ಯವಲ್ಲದೆ ಇರೋದು ಅದು ಡೆಫಿನೆಟಾಗಿ ಅದು ಮುಖ್ಯನೇ ಅಲ್ಲ ಅನ್ನೋದು ತಿಳುವಳಿಕೆ ಇರೋವಂಥ ಇರೋದ್ರಲ್ಲಿ ನಾನೊಬ್ಬ ವ್ಯಕ್ತಿ ಅಂತ ಅಂದ್ಕೊತೀನಿ. ಏರುಪೇರು, ಅವಮಾನಗಳು, ಮಾತುಗಳು, ಸಂಬಂಧಗಳು ಬೇರೆ, ಆಮೇಲೆ ಅದೆಲ್ಲ ಕಾಮನ್. ನಾನು ಅದನ್ನು ಕಂಪ್ಲೇಂಟ್ ಮಾಡ್ತಿಲ್ಲ, ನಾನು ಅನುಭವಿಸಿದಂಥ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ನನಗೆ ಯಾರ ಮೇಲೂ ಕೋಪ ಇಲ್ಲ, ಯಾರ ಮೇಲೂ ಬೇಜಾರಿಲ್ಲ, ನಾನು ಯಾರನ್ನೂ ಕಂಪ್ಲೇನೂ ಮಾಡಲ್ಲ. ಬಹುಶಃ ನನ್ನ ಪರಿಸ್ಥಿತಿ ಅದು. ಇವತ್ತಿಗೂ ಹೇಳ್ತೀನಿ, ನಾನು ಯಾವ ಮನುಷ್ಯನೂ ಕೆಟ್ಟವನಲ್ಲ ನನ್ನ ಪ್ರಕಾರ. ಎಲ್ಲರಲ್ಲೂ ಒಂದು ಒಳ್ಳೆತನ, ಒಳ್ಳೆ ವ್ಯಕ್ತಿತ್ವ ಅನ್ನೋದಿರುತ್ತೆ. ಆ ಕೆಟ್ಟತನ ಅಥವಾ ಅವರು ದುಷ್ಟರಾಗಿ ಕಾಣಿಸೋದು ಬಹುಶಃ ಸಮಯ ಸಂದರ್ಭದಿಂದ ಅಂತ ಅನಿಸುತ್ತೆ. ಯಾರು ಬೇಕು ಅಂತ ಕೆಟ್ಟವರಾಗಲ್ಲ, ಯಾರು ಬೇಕು ಅಂತ ದೂಷಿಸಲ್ಲ. ಬಹುಶಃ ಅದನ್ನು ನಾನು ಹಾಗೆ ಅರ್ಥ ಮಾಡಿಕೊಂಡು ನನ್ನಲ್ಲಿ ನಾನು ಸುಖ ಕಂಡಿಡ್ಕೊಂಡೆ. ನಾನು ಯಾವತ್ತೂ ಯಾರ ಮೇಲೂ ಟೈಮ್ ವೇಸ್ಟ್ ಮಾಡಲಿಲ್ಲ. ಅವ್ರಿಗಾಗಲ್ಲ, ಇವ್ರು ಹಿಂಗಂದ್ರು, ಅವ್ರು ನಮಗೆ ಹಿಂಗೆ ಮಾಡಿದ್ರು, ನಮಗೆ ಆ ಥರ ಮಾಡಿದ್ರು, ಈ ಥರ ಮಾಡಿದ್ರು. ನಾನು ಯಾವತ್ತೂ ಅದನ್ನು ಯೋಚನೆ ಮಾಡಿದವನಲ್ಲ. ಬಿಡಮ್ಮ, ಒಳ್ಳೆಯವರು ಬಿಡಮ್ಮ, ಏನೋ ತಪ್ಪು ಏನೋ ಮಾಡಿರ್ತಾರೆ ಬಿಡಮ್ಮ, ತಿತ್ಕೋತಾರೆ ಬಿಡಮ್ಮ. ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ರಶ್ಮಿ ಅವರೇ, ಯಾರನ್ನೂ ಬಿಡಲ್ಲ. ಇವತ್ತೇನೋ ನಾವು ಬೇರೆಯವ್ರಿಂದ ಬೇರೆ ತಟ್ಟೆಯಿಂದ ಬಾಚ್ಕೊಂಡು ಊಟ ಮಾಡಿಬಿಡ್ಬೋದು, ಬಟ್ ನಿನ್ನ ತಟ್ಟೆ ಯಾವಾಗಲೂ ಫುಲ್ ಆಗಿರುತ್ತೆ ಅಂತ ಏನು ಗ್ಯಾರಂಟಿ? ಕಿತ್ಕೊಂಡು ತಿನ್ಬಿಡ್ತೀಯ ನಿಜ, ಆದರೆ ನಿನ್ನ ಊಟನ ಕಿತ್ಕೊಳ್ಳೋದೇ ಇಲ್ಲ ಅಂತ ನೀನು ಅದು ಹೆಂಗೆ ಅನ್ಕೊಂಬಿಟ್ಟೆ?
ಅದೇ ಇವತ್ತು ಹಂಚ್ಕೊಂಡು ತಿಂದರೆ ನಾಳೆ ದಿನ ನಮಗೂ ಇಲ್ದಿದ್ದಾಗ ಇನ್ನೊಬ್ರು ಹಂಚ್ಕೋತಾರೆ. ಐ ಥಿಂಕ್ ದಿಸ್ ಇಸ್ ಅ ಫಾರ್ಮುಲಾ ವಾಟ್ ಐ ಬಿಲೀವ್ ಇನ್. ನನಗೆ ಬೇರೆದು ಗೊತ್ತಿಲ್ಲ, ನನಗೆ ಕಿತ್ಕೊಂಡು ತಿನ್ನೋದು ಗೊತ್ತಿಲ್ಲ, ಅವಮಾನ ಮಾಡೋದು ಗೊತ್ತಿಲ್ಲ, ತಿರಸ್ಕರಿಸೋದು ಗೊತ್ತಿಲ್ಲ. ಆಮೇಲೆ ನಾವು ಆದಷ್ಟು ಪ್ರೀತಿ ವಿಶ್ವಾಸದಿಂದ ಬೆಳೆದವರು, ನಾವೆಲ್ಲ ಹಾಗೆ ಬೆಳ್ಕೊಂಬಂದವರು. ಸೊ ಅದನ್ನೇ ಕಾಪಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ವಾಟ್ ಈಸ್ ದ ಕರೇಜ್ ದಟ್ ಯು ಹ್ಯಾವ್ ರೈಟ್ ನೌ ಟು ಆಸ್ಕ್ ಫ್ರಮ್ ಲೈಫ್? ಆಕ್ಸೆಪ್ಟ್ ದ ರಿಯಾಲಿಟಿ, ಆಕ್ಸೆಪ್ಟ್ ಇಟ್. ನಿಜಾಂಶ ಒಪ್ಕೋಬೇಕು. ನಾನೇನು ಅನ್ನೋದು ಒಪ್ಕೋಬೇಕು, ನಾನು ಯಾವ ಜಾಗದಲ್ಲಿದ್ದೀನಿ ಅನ್ನೋದು ಒಪ್ಕೋಬೇಕು, ನನ್ನ ಜೋಬಲ್ಲಿ ಎಷ್ಟಿದೆ ಅನ್ನೋದು ತಿಳ್ಕೊಬೇಕು, ಲೈಫ್ ಏನು ಅನ್ನೋದನ್ನ ತಿಳ್ಕೊಂಬಿಡ್ಬೇಕು, ಅರ್ಥ ಮಾಡ್ಕೋಬೇಕು, ಒಪ್ಕೋಬೇಕು. ಇದು ನನ್ನ ಪರಿಸ್ಥಿತಿ, ನಾನಿರೋ ಕರೆಂಟ್ ಸಿಚುವೇಶನ್. ಅಕ್ಸೆಪ್ಟೆನ್ಸ್ ಅಂತಾರೆ. ಆ ಅಕ್ಸೆಪ್ಟೆನ್ಸ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೆ ಬೇಜಾರೇ ಆಗಲ್ಲ, ನಮಗೆ ಸಂಕಟ ಅನ್ನೋದೇ ಬರಲ್ಲ, ನಮಗೆ ದ್ವೇಷ ಅನ್ನೋದೇ ಬರಲ್ಲ. ನಮ್ಮಷ್ಟು ನೆಮ್ಮದಿಯಾಗಿರೋರು ಇನ್ನೊಬ್ರು ಇರೋಲ್ಲ ನನ್ನ ಪ್ರಕಾರ. ಅದು ಯಾವಾಗ ನಾವೇನಲ್ವೋ ಅದನ್ನು ಆಗೋಕ್ಕೆ ಮಾಡೋಕ್ಕೆ ಪ್ರಯತ್ನ ಪಡ್ತೀವೋ ಅದೆಲ್ಲೋ ಇನ್ನೊಂದು ಕಡೆ ಉಲ್ಟಾ ಹೊಡೆಯುತ್ತೋ ಬೇಕಾಗಿತ್ತಾ ಅಂತ ಅನಿಸುತ್ತೆ. ನಮಗೆ ಆಡಂಬರ, ಅಂತಸ್ತು, ಆಸ್ತಿ, ಸಂಪತ್ತು ಇದು ಯಾವುದೂ ನಮಗೆ ಇವ್ರು ಯಾರೂ ಹೇಳ್ಕೊಡ್ಲಿಲ್ಲ. ಅದನ್ನು ನಾವು ಕಲಿಬೇಕಂತನೂ ಅನ್ನಿಸ್ಲಿಲ್ಲ. ಇವತ್ತಿಗೂ ನಮಗದೆಲ್ಲ ಇಷ್ಟ ಆಗಲ್ಲ. ಇವತ್ತಿಗೂ ನೀವಾಗಲೇ ಕೇಳಿದ್ರಿ ಈಗಲೂ ಹಾಗೇ ಇದ್ದೀರಾ ಅಂತ. ಮನುಷ್ಯ ಹಾಗೆ ತಾನೇ ಇರ್ತಾನೆ ರಶ್ಮಿ ಅವರೇ. ಇದು ಇರೋಕ್ಕೆ ಡಿಸೈಡ್ ಮಾಡಿದ್ರೆ ಮಾತ್ರ ಅದು. ಯಾಕಂದರೆ ಏನು ಚೇಂಜ್ ಆಗುತ್ತೆ ಹೇಳ? ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ ಮೇಲೆ ಕೆಳಗಡೆ ಹೋಗುತ್ತೆ. ವ್ಯಕ್ತಿತ್ವಗಳು ಮೇಲೆ ಕೆಳಗಡೆ ಹೋಗಬಾರ್ದು. ಈ ಜಾಣ್ಮೆ ಇದ್ದರೆ ಒಳ್ಳೆಯದು. ಇದ್ದರೆ ಒಳ್ಳೆಯದು, ಅದನ್ನು ಹೇಳ್ಬೋದು ಅಷ್ಟೇ, ಇದ್ದರೆ ಒಳ್ಳೆಯದು ಅಂತ. ಹೀಗೆ ಇರಿ ಅಂತ ಹೇಳೋಕ್ಕೂ ನಾವ್ಯಾರು ಏನೂ ಅಲ್ಲ ಅಂತ ಅನ್ಕೊತೀನಿ. ಅದು ಅವ್ರವ್ರ ಅರಿವು. ಹೌದು. ಈಗ ಕೆಲವು ಸರಿ ಕೈ ಸುಟ್ಕೊಂಡ್ಮೇಲೆ ಅದು ಬಿಸಿ ಸುಟ್ಕೋಬಾರ್ದು, ಅದು ಹೆಂಗೆ ಅದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದು ನಿಜ ಗೊತ್ತಾ ನಿಮಗೆ? ಪ್ರತಿಯೊಬ್ಬರು ಇದನ್ನು ಕಲಿತೀವಿ. ಕೆಲವರು ಹೇಳ್ತಾರೆ, ಕೆಲವರು ಹೇಳಲ್ಲ. ನಿಜ. ನಾನಾಗಲಿ, ನೀವಾಗಲಿ, ಇಲ್ಲಿರೋರು ಯಾರೇ ಆಗಲಿ, ಯಾರೇ ಆಗಿರಲಿ ಜಗತ್ತಲ್ಲಿ ಯಾರೂ ಇದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಈ ನಿಜ ಅರ್ಥ ಮಾಡ್ಕೊಂಡ್ಮೇಲೆ ಇನ್ನೂ ಸುಖವಾಗಿರ್ತೀವಿ ನಾವು. ನೋಡಪ್ಪ ನಮಗಿಂತ ಯಾರೋ ಚೆನ್ನಾಗಿದ್ದಾರೆ, ಅವ್ರು ನೋಡಪ್ಪ ಹೆಂಗೆ. ಗುರು ಅವ್ರ ತನಕ್ಕೆ ಅವ್ರ ಪ್ರಾಬ್ಲಮ್ಮು, ನಮ್ಮ ತನಕ್ಕೆ ನಮ್ಮ ಪ್ರಾಬ್ಲಮ್ಮು. 100 ರೂಪಾಯಿಗೆ 100 ರೂಪಾಯಿ ಪ್ರಾಬ್ಲಮ್ಮು, ಕೋಟಿ ರೂಪಾಯಿ ಪ್ರಾಬ್ಲಮ್ಮು. ಹೌ ಕ್ಯಾನ್ ಯು ಕಂಪೇರ್ ಥಿಂಗ್ಸ್? ಸೊ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ರಶ್ಮಿ ಅವರ ನನ್ನ ಪ್ರಕಾರ. ಸ್ಟಾಪ್ ಎಕ್ಸ್ಪೆಕ್ಟಿಂಗ್. ಇವರು ನಮಗೇನೋ ಮಾಡ್ತಾರೆ, ಅವರು ನಮಗೇನೋ ಮಾಡ್ತಾರೆ. ಯಾರೂ ಏನೂ ಮಾಡಲ್ಲ, ಯಾರೂ ಏನೂ ಬರಲ್ಲ, ಯಾರೂ ಬರಲ್ಲ. ಯಾಕೆ ಬರಲ್ಲ ಅಂದರೆ ಎಲ್ರಿಗೂ ಅವ್ರದ್ದೇ ಆದಂಥ ವಿಷಯಗಳಿದೆ, ಎಲ್ರಿಗೂ ಅವ್ರದ್ದೇ ಆದಂಥ ಇಂಪಾರ್ಟೆನ್ಸ್ ಇದೆ. ಏನಕ್ಕೆ ಬರಬೇಕು? ವೈ ಶುಡ್ ದೇ ಕಮ್? ಅವ್ರ ಲೈಫ್ ಇಂಪಾರ್ಟೆಂಟ್ ಅಲ್ವಾ? ಅವ್ರ ಫ್ಯಾಮಿಲಿ ಅವ್ರಿಗೆ ಇಂಪಾರ್ಟೆಂಟ್ ಅಲ್ವಾ? ನಾನು ಮಾತ್ರ ಇಂಪಾರ್ಟೆಂಟ್, ನನ್ನ ಫ್ಯಾಮಿಲಿ ಮಾತ್ರ ನನಗೆ ಇಂಪಾರ್ಟೆಂಟ್, ಅದು ದಡ್ಡತನ ಆಗುತ್ತೆ. ಗಿವ್ ಸಮ್ ರೆಸ್ಪೆಕ್ಟ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಇಟ್ ಹ್ಯಾಸ್ ಬಿ ಮ್ಯೂಚುವಲ್ ಆಗಿರಬೇಕು, ರೆಸ್ಪೆಕ್ಟ್ ಅಲ್ಲ. ಅದಿರಬೇಕು ಪ್ರತಿಯೊಬ್ಬರಲ್ಲೂ ಅಂತ ನಾನು ಅನ್ಕೋತೀನಿ. ಅದೇ ಮೆಂಟಲ್ ಹೆಲ್ತನ್ನು ತೋರಿಸ್ಬಿಡುತ್ತೆ. ಕೆಟ್ಟದಾದರೂ ಜೀವನನೇ ಸುಧಾರಿಸ್ಕೊಂಡು ಜೀವನದಿಂದಲೇ. ನಿಮ್ಮ ಕೇಸಲ್ಲಿ ಏನು? Acceptance of reality again and keep your mind peaceful. ಹೌ ಡು ಯು ಕಂಪೇರೇ ಮಾಡಲ್ಲ ನೀವು? ಅದು ಗೊತ್ತು. ಕಂಪೇರ್ ಮಾಡಲ್ಲ, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಲ್ಲ. ಎಷ್ಟು ಬೇಕೋ ಅಷ್ಟೇ ಯೋಚನೆ ಮಾಡ್ತೀನಿ. ನಾನೇನಾದ್ರು ಇಂಥದ್ದು ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋಣ, ನಾನೇನೋ ತೊಗೋಬೇಕು, ಅದಕ್ಕೊಂದು 10 ಕೋಟಿ ರೂಪಾಯಿ ಇರುತ್ತೆ. ನಾನು ನಾಳೆನೇ ತೊಗೊಳಕ್ಕಾಗಲ್ವಲ್ಲ, ಈಗ ನನ್ನ ಕೈಲಿ ಆಗಲ್ಲ ಅಂದಾಗ ಅದನ್ನು ನಾನು ದುಡ್ದು ಆ ಪ್ರೋಸೆಸ್ನ ನೋಡ್ಕೊಂಡು ಆಮೇಲೆ ಅದನ್ನು ತಗೋಬೇಕು. ಆ ನಿಜಾಂಶನ ಅರ್ಥ ಮಾಡ್ಕೋಬೇಕು. ದಟ್ ಈಸ್ ವೇರ್ ಯು ಕೀಪ್ ಯುವರ್ ಸೆಲ್ಫ್ ಸ್ಟ್ರಾಂಗ್ ಹಿಯರ್. ಆ್ಯಂಡ್ ನಮಗೆ ಗೊತ್ತಿರಬೇಕು ನಾಳೆ ನಾವೇನು ಮಾಡ್ತೀವಿ ಅನ್ನೋದು. ನಾಳೆ ನಾವೇನು ಮಾಡ್ತೀವಿ ಅಂತ ಇವತ್ತು ಗೊತ್ತಿಲ್ಲದೆ ಇವತ್ತು ಮಲ್ಕೊಂಡಾಗ ನಾಳೆ ವಿಲ್ ಬಿ ವೆರಿ ಬೋರಿಂಗ್ ಟು ಯು. ಸೊ ಯು ಆರ್ ಆಲ್ವೇಸ್ ಅ ಪ್ಲಾನರ್? ಐ ಆಮ್ ಆಲ್ವೇಸ್ ಅ ಪ್ಲಾನರ್. ಐ ನೋ ವಾಟ್ ಐ ಆಮ್ ಡೂಯಿಂಗ್ ಟುಮಾರೋ. ನಾಳೆ ರೆಸ್ಟ್ ಇದ್ದರೂ ನನಗೆ ಹಿಂದಿನ ದಿನನೇ ಗೊತ್ತಿರುತ್ತೆ ನಾನು ರೆಸ್ಟ್ ತೊಗೋಬೇಕು, ನಾನು ರೆಸ್ಟಲ್ಲಿ ಇರ್ತೀನಿ ಅಂತ. ಬಟ್ ಐ ಮೇಕ್ ಶ್ಯೂರ್ ಟುಮಾರೋ ಈಸ್ ಇಂಟ್ರೆಸ್ಟಿಂಗ್ ಫಾರ್ ಮೀ. ಓನ್ಲಿ ದೆನ್ ಸನ್ರೈಸ್ ಇಸ್ ಇಂಟ್ರೆಸ್ಟಿಂಗ್. And also sunset is interesting. Believe me, sunset will look interesting. So, when you know what you will do after the sunrise. So, that is how I look at. ದೇಹದಲ್ಲಿರೋ ಅಷ್ಟು ಚಕ್ರಗಳು ಆಕ್ಟಿವೇಟ್ ಆಗುತ್ತಂತೆ ವೆನ್ ಯು ವರ್ಕೌಟ್. ಯಾಕೆ ಚಕ್ರಗಳು ವರ್ಕೌಟ್ ಆಗಬೇಕು ಅಂದರೆ ಆವಾಗಲೇ ಒಬ್ಬ ಮನುಷ್ಯತ್ವದಿಂದ ಬದುಕೋಕ್ಕೆ ಅವಕಾಶ ಆಗುತ್ತೆ. ಇದು ಹೇಗಾಗುತ್ತೆ? ಲೇಸಿಯಾಗಿದ್ದಾಗ, ಚಕ್ರಗಳು ಆ್ಯಕ್ಟಿವೇಟ್ ಆಗಿಲ್ದಿದ್ದಾಗ ನಮಗೆ ಗೊತ್ತಿಲ್ಲದಂಗೆ ನೆಗೆಟಿವಿಟಿ ಅನ್ನೋದನ್ನ ನಮ್ಮನ್ನು ತುಂಬ ಸುತ್ಕೊಂಡ್ಬಿಡುತ್ತೆ. ಟ್ರೈ ಮಾಡಿ. ಈಗ ಅದೇ ವರ್ಕೌಟ್ ಮಾಡ್ತೀವಿ, ಎಲ್ಲಿ ಪಾಸಿಟಿವಿಟಿ ಸ್ಟಾರ್ಟ್ ಆಗುತ್ತೆ?
ಫಸ್ಟು ನನಗೆ ನಾನು ಚೆನ್ನಾಗಿ ಕಾಣಿಸ್ಬೇಕು. ಮಿರರ್ ಮುಂದೆ ನಿಂತ್ಕೊಂಡಾಗ ನಾನು ಚೆನ್ನಾಗಿದ್ದೀನಿ ಅನಿಸ್ಬೇಕು. ಮಿರರ್ ಮುಂದೆ ನಿಂತ್ಕೊಂಡಾಗಲೂ ನನಗೆ ಬೇಜಾರಾಗ್ಬಿಟ್ರೆ ಫಸ್ಟ್ ಡಿಸ್ಟರ್ಬೆನ್ಸ್ ನಿಮಗೆ ಮೆಂಟಲ್ ಹೊಡಿತಾ ಇದೆ. ಯೋರ್ ಮೈಂಡ್ ಇಸ್ ಡಿಸ್ಟರ್ಬ್ಡ್ ಆಲ್ರೆಡಿ, ಯೋರ್ ಹೆಲ್ತ್ ಇಸ್ ಡಿಸ್ಟರ್ಬ್ಡ್, you're totally gone. When will you give importance to yourself? ಈಗಾಗುತ್ತೆ, ಆಮೇಲೆ ಮಾಡೋಣ ಗುರು, ಹಂಗೆ ಅನ್ಕಡೆ ನನಗೂ 42 ಆಗಿದೆ ಈಗ. ನಾನು ಇದನ್ನೆಲ್ಲ ಶುರು ಮಾಡಿದ್ದು ಡ್ಯೂರಿಂಗ್ ಮೈ ಸ್ಕೂಲ್ ಡೇಸ್. ಐ ಆಮ್ ಟೆಲ್ಲಿಂಗ್ ಯು, ಇವತ್ತು ನಾನು ಯೋಗ ಜಿಮ್ಮೆಲ್ಲ ಮಾಡ್ತಿದ್ದೀನಿ ಅಂದರೆ ನಾನು ಇವಾಗಿಂದ ಅಲ್ಲ, 1999 ಸ್ಟಾರ್ಟ್ ಮಾಡಿರೋದು ನಾವು ಇದನ್ನೆಲ್ಲ. ಇವತ್ತು ನಮ್ಗೆ ಅದು ಬ್ಯಾಲೆನ್ಸ್ ಆಗ್ತಿದೆ ಅಂದರೆ ಬಿಕಾಸ್ ವಿ ಆರ್ ಮೆಂಟಲಿ ಆಲ್ಸೋ ಫಿಟ್, ಫಿಸಿಕಲಿ ಆಲ್ಸೋ ಫಿಟ್, ಆ್ಯಂಡ್ ವಿ ಹ್ಯಾವ್ ಲರ್ನ್ಡ್, ವಿ ಹ್ಯಾವ್ ಸ್ಟ್ರೆಸ್ಡ್ ಅವರ್ ಬಾಡಿ ಬೇಸಿಕಲಿ. ತಿರುಪತಿ ಬೆಟ್ಟ ಹತ್ಬೇಕಂದ್ರೆ ಒಂದೊಂದು ಹೆಜ್ಜೆ ಅಟ್ ಅ ಟೈಮ್ ಹತ್ಬೇಕಂತ. ಹೌದು. ಕನ್ಸಿಸ್ಟೆನ್ಸಿನ ಹೆಂಗೆ ಮೇಂಟೈನ್ ಮಾಡ್ತೀರಾ? ಬಿಕಾಸ್ ಐ ಮೀನ್ ಹೌ ಡು ಯು ಡೂ? ನೀವೇ ಹೇಳಿದ್ರಲ್ಲ, ಈಗ ತಿರುಪತಿ ಬೆಟ್ಟ ಹತ್ಬೇಕಾರೆ ಟ್ರೈ ಮಾಡ್ಬೋದು, ಬೇಕಾರೆ 5 ಮೆಟ್ಲು ಒಂದೇ ಸತಿ ಹತ್ಬಿಟ್ಟು ನಾನು ಬೇಗ ರೀಚ್ ಆಗಬೇಕಂತ ಹೋದವರು ಅವ್ರು ಬಹಳ ಲೇಟಾಗಿ ಹತ್ತಾರೆ. ಅದೇ ಒಂದೊಂದು ಹೆಜ್ಜೆನ ಈ ಪಾದ ಅನ್ನೋದನ್ನ ಆ ಸ್ಟೆಪ್ಸ್ ಮೇಲೆ ಕಂಪ್ಲೀಟ್ ಪಾದ ಹತ್ಬಿಟ್ಟು ಒಂದು ಪೇಸಲ್ಲಿ ಬ್ರೀದಿಂಗ್ ಇಟ್ಕೊಂಡು ನಿಧಾನಕ್ಕೆ ಹತ್ಕೊಂಡು ಹೋದರೆ ನಾವು ರೀಚ್ ಆಗೋದೇ ಗೊತ್ತಾಗಲ್ಲ. ದಟ್ ಈಸ್ ವಾಟ್ ಯು ಸೇ ಕನ್ಸಿಸ್ಟೆನ್ಸಿ. ಆ ಕನ್ಸಿಸ್ಟೆನ್ಸಿ ಯಾವಾಗ ಬರುತ್ತೆ ಅಂದರೆ ಫಸ್ಟು ನಮ್ಮನ್ನು ನಾವು ತುಂಬ ಲವ್ ಮಾಡಬೇಕು, ನಮ್ಮನ್ನು ನಾವು ತುಂಬ ಇಷ್ಟಪಡಬೇಕು. ಯು ಹ್ಯಾವ್ ಟು ಲವ್ ಯುವರ್ ಸೆಲ್ಫ್. ಎಷ್ಟು ಜನ ಹೇಳ್ಕೊತಾರಲ್ಲೋ ಗೊತ್ತಿಲ್ಲ, ನಾನಂತೂ ನನಗೆ ಗೊತ್ತು ಇದು ರಿಯಾಲಿಟಿ. ಬಹುಶಃ ಯಾರು ಸುತ್ತ ಯಾರ್ಯಾರು ಹೇಗಾಗಿರ್ತಾರೋ ನನಗೆ ಗೊತ್ತಿಲ್ಲ, ಬಟ್ ನಮಗಂತೂ ನಾವು ಫಸ್ಟ್ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಸ್ವಾರ್ಥ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಸೊ ಟ್ರೂ. ಆ್ಯಂಡ್ ಅದನ್ನು ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ನಾನು ಅಬ್ಸರ್ವ್ ಮಾಡಿದ್ವಿ ಇಲ್ಲಿ, ಒಂಚೂರು ತೊಗೊಂಡ್ಬಾ ಇಲ್ಲಿ ಅಂತ ಇದು ಫೋನ್ನಲ್ಲೇ ಮುಖ ನೋಡ್ಕೊಂಡ್ರಿ, ನಾನು ಸಕ್ಕತ್ತಾಗಿದ್ದೀನಿ ಅಂದರೆ ಈ ಥರ ನಾವು ದಿನ ನೋಡಲ್ಲ. ಅಥವಾ ಕೆಲವು ಸತಿ ಇದ್ರೂ ಒಳಗೆ ಅಂದ್ಕೊಂಡು ಅಂತ ಇರ್ಬೋದೇನೋ. ಆ್ಯಂಡ್ ಕೆಲವು ವಿಚಾರದಲ್ಲಿ ಯು ಆರ್ ಲೈಕ್ ಸೋ ಔಟ್ ಇನ್ ದಿ ಓಪನ್. ಐ ಥಿಂಕ್ ಇಟ್ಸ್ ಕಾನ್ಫಿಡೆನ್ಸ್. ಯು ನೀಡ್ ಬಿ ಕಾನ್ಫಿಡೆಂಟ್. ನನ್ನನ್ನು ನಾನು ಇಷ್ಟಪಟ್ಟಿದ್ದೀನಿ ಅಂದರೆ ನನಗೆ ಕಾನ್ಫಿಡೆಂಟಾಗಿ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಯಾರನ್ನೂ ಮೆಚ್ಚೋಕ್ಕೋಸ್ಕರ ರಶ್ಮಿ ಅವ್ರು ಬಂದಿದ್ದಾರೆ ಅಂತ ನಾನೇನು ಚೆನ್ನಾಗಿ ಕಾಣಿಸ್ಬೇಕಾಗಿಲ್ಲ, ಇಲ್ಲಿರೋರಿಗೋಸ್ಕರ ನಾನು ಚೆನ್ನಾಗಿ ಕಾಣಿಸ್ಬೇಕಾಗಿಲ್ಲ. ಫಸ್ಟ್ ನನಗೆ ನಾನು ಚೆನ್ನಾಗಿರಬೇಕು. ಮಿರರಲ್ಲಿ ನೋಡ್ಕೊಂಡಾಗ ನಾನು ಒಳ್ಳೆಯವನೋ ಕೆಟ್ಟವನೋ, ಚೆನ್ನಾಗಿ ಕಾಣಿಸಿಲ್ಲ ಫಸ್ಟ್ ಅರ್ಥ ಆಗೋದು ನಮಗೆ. ಅದನ್ನು ಹುಷಾರಾಗಿ ನೋಡ್ಕೊಳ್ಳಿ ಲೈಫಲ್ಲಿ ಅಂತ ಹೇಳಬಹುದು. 21 ದಿವಸ ಏನು ಕಂಪ್ಲೇನೇ ಮಾಡೋಂಗಿಲ್ಲ, ಏನು ಗಾಸಿಪ್ಪು ಮಾಡೋಂಗಿಲ್ಲ, ಯು ಕಾಂಟ್ ಬಿ ಕ್ರಿಟಿಕಲ್ ಅಂತ. ಇದನ್ನು ಟಿಮ್ ಫೆರಿಸ್ ಮತ್ತು ವಿಲ್ ಬೋವನ್ ಅನ್ನೋರು ಇದು ಮಾಡಿರೋದು. ಅಂದರೆ ದೀಸ್ ಆರ್ ಆಲ್ ಇವತ್ತಿನ ಸೈಕಾಲಜಿ ರಿಲೇಟೆಡ್ ಎಕ್ಸ್ಪೆರಿಮೆಂಟ್ಸ್. ಹಾಗೆ ಈ 75 ಹಾರ್ಟ್ ಚಾಲೆಂಜು ಇವೆಲ್ಲ ಕೇಳಿರ್ತೀರ ನೀವು. 75 ಹಾರ್ಟ್ ಚಾಲೆಂಜಸ್ ದಿನಕ್ಕೆ 6-7 ಇದು ಮಾಡಲೇಬೇಕು. ಈಗ 10 ಪೇಜು ಪುಸ್ತಕ ಓದೋದು, ದಿನ ತಣ್ಣೀರು ಸ್ನಾನ ಮಾಡಬೇಕು, ಜಿಮ್ಗೆ ಹೋಗಲೇಬೇಕು, ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಸೊ ಈ ಥರ ಜಂಕ್ ಇಲ್ಲ, ಈ ಥರ ಎಲ್ಲ. ಸೊ ವೆನ್ ಯು ಸಿ ಈ ಥರ ಎಲ್ಲ ಎಕ್ಸ್ಪೆರಿಮೆಂಟ್ಸು ವಿತ್ ಟ್ರೆಂಡ್ಸ್ ದ್ಯಾಟ್ ಕೀಪ್ಸ್ ನಿಮ್ಮ ಕಿವಿಗೆಲ್ಲ ಬೀಳ್ತಾ ಇರತ್ತಲ್ಲ ಸೋಷಿಯಲ್ ಮೀಡಿಯಾ ಅದೆಲ್ಲದ್ರ ಮೂಲಕ, ವಾಟ್ ಡಸ್ ಇಟ್ ಡೂ ಟು ಯು? ಇವತ್ತು ಸೋಷಿಯಲ್ ಮೀಡಿಯಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ತುಂಬ ಜನ ಲೈಫ್ ಹಾಳು ಮಾಡಿಬಿಟ್ಟಿದೆ. ಯಾಕಂದರೆ ನಾಲೆಡ್ಜ್ ಅನ್ನೋದು ಅಲ್ಲಿಂದ ತಿಳ್ಕೊತಾ ಇದ್ದಾರೆ ತುಂಬ ಜನ. ಅದರಲ್ಲಿ ಅರ್ಧ ಬಕವಾಸು, ಅರ್ಧ ನಿಜಾಂಶ ನಡೀತಾ ಇದೆ ಇವತ್ತು. ಯಾರು ಹೇಳ್ತಾ ಇದ್ದಾರೆ, ಕ್ರೆಡಿಬಿಲಿಟಿ ಏನು ಗೊತ್ತಿಲ್ಲ. ನಿಮ್ಗೆ ಯಾರಿಗೂ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಯಾರಿಗೂ ಕೆಟ್ಟದಂತೂ ಮಾಡಬೇಡಿ ಅಂತೀನಿ. ಯಾರ ಮನಸ್ಸನ್ನು ನೋಯಿಸ್ಬೇಡಿ, ಸುಲಭವಾಗಿ ಮಾತಾಡ್ಬಿಡ್ಬೇಡಿ. ಅಲ್ಲ ಕಣಮ್ಮ, ನೀವೇ ಹೇಳಿ, ನಾನು 2003 ಇಂಡಸ್ಟ್ರಿ ಶುರು ಮಾಡಿದ್ದೀನಿ ನನ್ನ ಕರಿಯರ್ನ. ಆವಾಗೆಲ್ಲ ನಮಗೆ ಲವ್ ಲೆಟರ್ಸ್ ಬರೋದು ಮನೆಗೆ. ಒಂದು ಒಪಿನಿಯನ್ನ ಒಪ್ಸೋಕ್ಕೆ ಹಲವಾರು ವಾರಗಳು, ತಿಂಗಳುಗಳು, ವರ್ಷಗಳು ತಗೊಳ್ಳೋದು. ಇವತ್ತು ಫ್ಯೂ ಸೆಕೆಂಡ್ಸಲ್ಲಿ ಫೋನಲ್ಲಿ ಓದ್ತಾ ಇದ್ದೀವಿ, ಫೋನಲ್ಲಿ ಬರೆದು ಬಿಡ್ತಾರೆ ಸುಲಭವಾಗಿ. ನಾನು ಅದಕ್ಕೆ ಹೇಳೋದು, ಒಂದೊಂದು ಸಿನಿಮಾನ ಬಹಳ ಕಷ್ಟಪಟ್ಟು ಹಲವಾರು ವರ್ಷಗಳು, ಹಲವಾರು ತಿಂಗಳುಗಳು ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ. ನಿಮಗೆ ಇಷ್ಟವಾಗಿಲ್ಲ ಅಂದರೂ ಅದನ್ನು ಬೇರೆ ರೀತಿಲಿ ಒಪ್ಪಿಸಿ, ಕುಡ್ ಹ್ಯಾವ್ ಬೀನ್ ಬೆಟರ್, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು, ಸರಿ ನಿಮ್ಗೆ ಒಳ್ಳೇದಾಗಲಿ, ಆ ಥರ ಏನಾದ್ರು ಹೇಳಿದಾಗ ಕಷ್ಟಪಟ್ಟು ಕೆಲಸ ಮಾಡೋರು ಓಕೆ ಇನ್ನೊಂದು ಚಾನ್ಸ್ ಇದೆ ಅಂತ ಅನಿಸುತ್ತೆ. ಇದು ನನಗೆ ಬಂದಿದೆ, ನನಗೆ ಅಂತ ನಾನು ಹೇಳ್ತಿಲ್ಲ. ಕೆಲವು ಕಡೆ ನಾನು ಕೇಳಿರೋದು, ಓದಿರೋದು, ಅದು ತುಂಬ ತಪ್ಪು ಅನಿಸುತ್ತೆ. ಡೋಂಟ್ ಬಾರ್ಜ್ ಇನ್ ಟು somebody's personal life so easily without even taking permission. Wow, what a line. Do not barge into somebody's life. It's very dangerous. ಅದೇ ಕೊನೆ ಅಂತ ಅನ್ಕೋಬೇಡಿ. ನಿಮ್ಮನ್ನು ನೋಡ್ತಾ ಇದೆ ಟೈಮು, ನಿಮ್ಮನ್ನು ನೋಡ್ತಾ ಇದೆ ಟೈಮು. What goes around comes around. It's not only like however we say what goes around comes around. It's not only the bad things, also good things comes around, bro. Absolutely. ನೀನು ಒಳ್ಳೇದು ಮಾಡು, ಆ ಒಳ್ಳೇದನ್ನ ತಗೊಂಡು ಅನುಭವಿಸು. ಫಸ್ಟ್ ಅದನ್ನು ಅನುಭವಿಸು, ಒಳ್ಳೇದನ್ನ ಕೊಟ್ಟು ಒಳ್ಳೇದನ್ನ ತಗೋ, ಆಮೇಲೆ ನೋಡು ಲೈಫ್ ಹೇಗಿರುತ್ತೆ ಅಂತ.
ಬರೀ ಯಾರನ್ನೋ ಅನ್ಬಿಡೋದು, ಇನ್ಯಾರನ್ನೋ ತಿರಸ್ಕರಿಸ್ಬಿಡೋದು, ಇನ್ಯಾರನ್ನೋ ಅವಮಾನ ಮಾಡಿಬಿಡೋದು, ಅವ್ನು ದೊಡ್ಡವನು, ಇವನು ಚಿಕ್ಕವನು, ಇವನು ಜಾಸ್ತಿ. ಯಾಕ್ರಿ ಬೇಕು? ನಿಮಗೆಲ್ಲ ಜವಾಬ್ದಾರಿ ಇದೆ ತಾನೇ ಲೈಫಲ್ಲಿ. ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ತಂಗಿ, ಅಣ್ಣ, ತಮ್ಮ, ಎಲ್ಲರೂ ಇದ್ದಾರೆ ತಾನೇ. ಯಾಕೆ ಅಷ್ಟು ಸುಲಭವಾಗಿ ಅವ್ರನ್ನ ಕರ್ಕೊಂಡು ಆಚೆ ಮಾರಾಟ ಮಾಡ್ತಾ ಇದ್ದೀರಾ? ಯಾಕೆ ಅಷ್ಟು ಸುಲಭವಾಗಿ ಮಾತಾಡ್ತಿದ್ದೀರಾ? ಅಲ್ವಾ? ಅದು ಮಾಡಬಾರ್ದು. ನನ್ನ ರಿಕ್ವೆಸ್ಟ್ ಏನು ಅಂದರೆ, ಆ ಥರದ್ರಲ್ಲಿ ಯಾರೇ ಗೊತ್ತಿದ್ದೂ ಗೊತ್ತಿಲ್ಲದೇನೋ ಅಥವಾ ನಿಮ್ಮ ಸಮಯ ಸಂದರ್ಭದಿಂದ ನೀವು ಆಗಿದ್ರೂ ಅದನ್ನು ಸ್ವಲ್ಪ ತಿದ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೆರಿ ವೆಲ್ ಸೆಡ್. ಐ ಗೆಸ್ ಒಂದು ಅರಿವಿರಬೇಕು. ತಿದ್ಕೊಳ್ಳಿ. ಏನೋ ಒಂದು ಅಸ್ತ್ರ ಸಿಕ್ಬಿಡಿದೆ, ಮೊಬೈಲ್ ಫೋನು ಇವತ್ತು ಡಿಜಿಟಲ್ಲು ಅಂದ್ಬಿಟ್ಟು ಇಷ್ಟ ಬಂದಂಗೆ ಆಡಬೇಡಿ. ಒಂದು ಹೆಣ್ಣ, ಒಂದು ಗಂಡಸ, ಒಂದು ಮಗುನ, ಒಂದು ತಾಯ, ಒಂದು ಹೆಣ್ಣು ಮಗುನ, ಒಬ್ಬರು ಹಿರಿಯರ ಯಾರೇ ಆಗಿರಲಿ ಗೌರವಿಸಿ. ಏನು ಕಳ್ಕೊತೀರ ನೀವು? ನಿಮಗೆಲ್ಲ ನಾನು ಯಾರ ವ್ಯಕ್ತಿತ್ವ ಬಗ್ಗೆ ಮಾತಾಡ್ತಾ ಇಲ್ಲ, ಇನ್ನೊಬ್ಬರ ವ್ಯಕ್ತಿತ್ವನ ಅಷ್ಟು ಸುಲಭವಾಗಿ ಅಳಿಬೇಡಿ ಅಂತ. ನಾನು ನಿಮ್ಮ ವ್ಯಕ್ತಿತ್ವಗಳನ್ನ ತಿಳ್ಕೊಂಡು ಅಳಿರಿ ಅಂತ ನಾನು ಹೇಳ್ತಿಲ್ಲ. ನಿನಗೆ ಇನ್ನೊಬ್ಬ ವ್ಯಕ್ತಿತ್ವದ ಬಗ್ಗೆ, ಅವನ ವ್ಯಕ್ತಿತ್ವ ಬಗ್ಗೆ ಮಾತಾಡೋಕ್ಕೂ ನೀನು ಅರ್ಹನಲ್ಲ. ಫಸ್ಟ್ ಆಫ್ ಆಲ್ ಏನು ಅರ್ಹತೆ ಇದೆ ನಿಮ್ಗಳಿಗೆ? ಯೋಚನೆ ಮಾಡಿ, ಸ್ವಲ್ಪ ಹುಷಾರಾಗಿರಿ ಎಲ್ಲರೂ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಶಾಂತ್ ಅವರಿಂದಲೇ ಶುರು ಮಾಡ್ತೀನಿ. ಫಸ್ಟು ನೀವು ಅವ್ರನ್ನ ನೋಡಿದ್ದು ಆ್ಯಸ್ ವಿದ್ಯಾ ಅವರ, ನಿಮ್ಮ ಹೆಂಡತಿಯ ಬ್ರದರ್. ಬಟ್ ಸಿನಿಮಾ ಅಂತ ಬಂದಾಗ ಅದಕ್ಕೆ ಬೇಕಾಗಿರುವಂಥ ಒಂದಿಷ್ಟು ಇದ್ದರೆ ಮಾತ್ರನೇ ಆ ಜಾಗಕ್ಕೆ ಆ ಸ್ಥಾನ ತುಂಬೋದು. ಸೊ ಇನಿಷಿಯಲ್ ಡೇಸ್ ನಿಮ್ಗಾಗಲೇ ಒಂದು ಐಡೆಂಟಿಟಿ ಇತ್ತು, ಅವ್ರಿಗೇನೂ ಇರಲಿಲ್ಲ. ಸೊ ಅವಾಗ ಒಬ್ರಿಗೊಬ್ರು ಹೇಗೆ ಕೈ ಹಿಡಿದು ನಡೆಸಿದ್ದೀರಿ? ಅವ್ರ ಕನಸುಗಳಿಗೆ ನೀವು ಹೇಗೆ ಪುಷ್ಟಿ ಕೊಡ್ತಾಯಿದ್ರಿ? ಆ್ಯಸ್ ಅ ಡಿರೆಕ್ಟರ್, ಆ್ಯಸ್ ಅ ಪರ್ಸನ್, ಹೌ ಡಸ್ ಹಿ ಥಿಂಕ್? ಹೌ ವಾಸ್ ಹಿ ಆ್ಯಂಡ್ ಹೌ ಈಸ್ ಹಿ ಟುಡೇ? ಫೈರ್ ಇಷ್ಟ ಆಯಿತು, ಆ ಕ್ಲಾರಿಟಿ ಇಷ್ಟ ಆಯಿತು. ತನ್ನ ದುಡ್ಡಲ್ಲೇ ಸಿನಿಮಾ ಪ್ರೊಡ್ಯೂಸ್ ಮಾಡಿ, ಡೈರೆಕ್ಟ್ ಮಾಡಿ, ನಾನು ಪಿಕ್ಚರ್ ಮಾಡ್ತೀನಿ ಅನ್ನೋ ತಾಕತ್ತು, ಆ ಛಲ ನನಗೆ ಬಹಳ ಇಷ್ಟವಾಯಿತು. ಬೇರೆಯವ್ರ ದುಡ್ಡಲ್ಲಿ ಆಟ ಆಡಿ ಶೋಕಿಗೆ ಮಾಡೋ ಬದಲು, ಶೋಕಿ ತಗೊಳ್ಳೋ ಬದಲು, ನಮ್ಮ ದುಡ್ಡಲ್ಲಿ ಏನಿದೆಯೋ ನಾವು ಶ್ರಮಪಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದಾಗ ಫಲನೂ ಅಚ್ಚುಕಟ್ಟಾಗಿ ಸಿಗುತ್ತೆ. ನೋವು ನಲುವುಗಳು ಅರ್ಥವಾಗುತ್ತೆ. ಆವಾಗ ಯಾರೋ ಬೇರೆಯವ್ರ ದುಡ್ಡಲ್ಲಿ ಇಷ್ಟ ಬಂದಂಗೆ ನನ್ನ ಪ್ಯಾಷನಿಂದ ಒಂದು ಸಿನಿಮಾ ಮಾಡ್ತೀನಿ ಅನ್ನೋದು ಬೇರೆ. ಇಲ್ಲ, ನಾನು ನನ್ನ ದುಡ್ಡಲ್ಲೇ ಮಾಡ್ತೀನಿ, ಕಷ್ಟನೋ ಸುಖ ನಾನು ಹೀಗೆ ಮಾಡ್ತೀನಿ. ನಾನು ತುಂಬ ವಿಚಾರಗಳಲ್ಲಿ ಹೇಳಿದ್ದೆ, ಅದು ಬೇಡ, ಇದು ಮಾಡಬೇಡಿ, ಹಾಗೆ ಮಾಡಬೇಡಿ. ಅವ್ರು ಯಾರ ಮಾತು ಕೇಳಲಿಲ್ಲ. ಹಿ ವಾಸ್ ವೆರಿ ಕ್ಲಿಯರ್ ಅಬೌಟ್ ವಾಟ್ ಹಿ ವಾಂಟೆಡ್ ಟು ಡೂ. ಈ ಥರ ಪಿಕ್ಚರೇ ಮಾಡಬೇಕು, ಹಾಗೇ ಮಾಡಬೇಕು ಅಂದಾಗ ನನಗೆ ಗೊತ್ತಿದ್ದದ್ದು ಇಷ್ಟ. ಐ ವಾಂಟ್ ಸಪೋರ್ಟ್ ಹಿಮ್. ಕೆಲಸ ಕರೆಕ್ಟಾಗಿದ್ದರೆ ಎಲ್ಲ ಕೂಡುತ್ತೆ, ಎಲ್ಲನೂ ಕ್ರೆಡಿಟು ತೊಗೊಂಡ್ಬಿಡುತ್ತೆ, ಎಲ್ಲ ಕೂಡುತ್ತೆ ಕಣಮ್ಮ. ಕೆಲಸದಲ್ಲಿ ನಿಯತ್ತಿರಬೇಕು, ಅಚ್ಚುಕಟ್ಟಾಗಿ ಶ್ರಮ ಪಟ್ಟಿರಬೇಕು, ನೀವು ಕರೆಕ್ಟಾಗಿ ಸಿನಿಮಾ ತೆಗೆದಿರಬೇಕು, ಕರೆಕ್ಟಾಗಿ ಸಿನಿಮಾ ಇರಬೇಕಷ್ಟೆ. ಒಂದು ಹೆಸರಿಂದ ಅಥವಾ ಯಾರೋ ಈ ನಕ್ಷತ್ರಗಳು ಮತ್ತೊಂದು ಅದು ಇದು ಅದು ಯಾವುದರಿಂದನೂ ಏನೂ ಚೇಂಜ್ ಆಗೋಲ್ಲ. ಅದು ನಮ್ಮ ನಂಬಿಕೆ ಅಷ್ಟೇ. ಆ ಟೈಮಲ್ಲಿ ವಿ ವುಡ್ ಹ್ಯಾವ್ ಗಿವನ್ ಇನ್. ಐ ಥಿಂಕ್ ನನ್ನ ಪ್ರಕಾರ, ನನ್ನ ಲೈಫ್ ಪ್ರಕಾರ ನಾನು ನೋಡ್ಕೊಂಡು ಬಂದರೆ, ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ರೆ ಅಚ್ಚುಕಟ್ಟಾಗಿ ರಿಸಲ್ಟ್ ಸಿಗುತ್ತೆ. ಯಾವ ಹೆಸರು ಮತ್ತೊಂದು ಅದೆಲ್ಲ ಕೂಡಬೇಕು. ನೀನು ಹೆಸರಿಟ್ಕೊಂಡು ಮಾತ್ರಕ್ಕೆ ಇಷ್ಟ ಬಂದಂಗೆ ಏನೋ ಮಾಡಿಬಿಟ್ರೆ, ಅದು ಏನೋ ಎಗ್ರು ಬಿದ್ದೋಗ್ಬಿಟ್ರೆ, ಅಯ್ಯೋ ನಾನು ಹೆಸರಿಟ್ಕೊಂಡ್ರು ಚೇಂಜ್, ನೋ 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 ನೋ. ಈಗ ನೀನು ತಪ್ಪು ತಿಳ್ಕೊತಾ ಇದೆಯಾ? ನಿನಗೆ ಹೆಸರಿಡೋಕ್ಕೆ ಕೇಳಿದ್ದು ಒಂದು ಟೈಮೇ. ಈ ಟೈಮಿಂದ ನಿನ್ನ ಟೈಮ್ ಸರಿ ಹೋಗುತ್ತೆ ಅಂದರೆ, ಈ ಟೈಮಲ್ಲಿ ನೀನು ಮಾಡ್ತಿರೋ ಅಷ್ಟು ಕೆಲಸನೂ ಅಚ್ಚುಕಟ್ಟಾಗಿರ್ಬೇಕು. ಈಗ ನೀನು ಟೈಮಲ್ಲಿ ಹಾಕ್ಬಿಟ್ಟು ಇಷ್ಟ ಬಂದಂಗೆ ರೈಲ್ವೆ ಟ್ರ್ಯಾಕ್ ಹಾಕ್ಬಿಟ್ಟು ಅದ್ರ ಮೇಲೆ ಕಾರ್ ಓಡಿಸಿದ್ರೆ ಹೆಂಗಾಗುತ್ತೆ? ರೋಡ್ ಮೇಲೆ ಕಾರ್ಗಳು, ವೆಹಿಕಲ್ಸ್ ಹೋಗಬೇಕು, ಟ್ರ್ಯಾಕ್ ಮೇಲೆ ಟ್ರೈನೇ ಹೋಗಬೇಕು, ಫ್ಲೈಟು ಹಾರಲೇಬೇಕು. ಫ್ಲೈಟ್ ಯಾವ ರೋಡಲ್ಲೂ ಬರೋಕ್ಕಾಗಲ್ಲ. ಐ ಥಿಂಕ್ ಬಹುಶಃ ಇದೆಲ್ಲ ತಿಳ್ಕೊಂಡಾಗ ಲೈಫ್ ಚೆನ್ನಾಗಿದೆ. ದಿಸ್ ಇಸ್ ವಾಟ್ ಐ ಫೀಲ್. ನಾವು ಒಂದು ಲವನ್ನು, ಅದ್ರ ಸ್ಯಾನಿಟಿನ ಕಾಪಾಡಿಕೊಂಡು ಕೊನೆವರೆಗೂ ಉಳಿಸ್ಕೊಂಡು ಹೋಗೋದು. ಸೊ ಈ ಜರ್ನಿ ಹೇಗಿದೆ? ಹೌ ಇಸ್ ಲವ್ ಟ್ರೀಟಿಂಗ್ ಯು ಇನ್ ಲೈಫ್? ಐ ಥಿಂಕ್ ಲವ್ ಅಂತ ಬಂದುಬಿಟ್ರೆ ಮಿಕ್ಕಿದೆಲ್ಲ ಏನು ಕೌಂಟ್ ಆಗಲ್ಲ ಅನ್ಕೊತೀನಿ. ನಾನು ನನ್ನ ಹೆಂಡತಿ ಇಬ್ರಿಗೊಬ್ರು ತುಂಬ ಇಷ್ಟಪಟ್ಟೆ ಪ್ರೀತಿಸೇ ಮದುವೆ ಆಗಿದ್ದು. ಸೊ ಲವ್ ಮುಂದೆ ಬೇರೆದು ಯಾವುದು ಕಾಣಿಸಲ್ಲ, ಕೇಳಿಸಲ್ಲ, ತೋರಿಸಲ್ಲ ಅನಿಸುತ್ತೆ. ಸೊ ಅದ್ರ ಪ್ರಕಾರ ಹೋದಾಗ ನಾನು ತುಂಬ ಗ್ರೌಂಡೆಡಾಗಿ ನೋಡ್ಕೋತಾಳೆ. ನಂಗೆ ಭಾಳ ಇಷ್ಟ. ನನಗೆ ಆಚೆಗಡೆ ನಮ್ಮನ್ನು ಎಷ್ಟೇ ಸಾವಿರಾರು ಜನ ಕಿತ್ಕೊಂಡು ತಿನ್ನಕ್ಕೆ ಬಂದರು, ಓಡಾಡಿದ್ರು, ವಿಸಿಲ್ಗಳು ಹಾಕಿದ್ರು, ಅಷ್ಟು ಇಷ್ಟಪಟ್ರು, ಸ್ಟಾರ್ ಅಂದ್ರೂ ಮತ್ತೊಂದು ಅಂದ್ರೂ, ಮನೆಗೆ ಬಂದಾಗ ನೀನು ನನ್ನ ಗಂಡ, ಚೆನ್ನಾಗಿತ್ತು, ನನ್ನ ಮಕ್ಕಳ ಅಪ್ಪ, ಹುಷಾರ್, ನಾನೇನೋ ಅದನ್ನೇ ನಾನು ಏನು ಹೇಳ್ತೀನೋ ನೀನು ಕೇಳಬೇಕು ಅಂತಾರೆ. ನಾನು ಆಯಿತು ಅಂತೀನಿ. ಆ್ಯಂಡ್ ಈ ಥರ ಇದ್ದಾಗ ಎಲ್ಲಿ ಬರುತ್ತೆ ಮಿಕ್ಕಿದ್ದಲ್ಲ?
ಗ್ಯಾಪಲ್ಲಿ ಜಾಗನೇ ಇಲ್ವಲ್ಲ ಅಲ್ಲೆಲ್ಲೂ, ಬೇರೆ ಯಾವ ಯೋಚನೆಗೂ. ಐ ಆಮ್ ಸೋ ಬ್ಲೆಸ್ಡ್. ಎಲ್ಲ ನೋಡ್ಕೋತಾಳೆ, ಎಲ್ಲ ಥರ ವಿಚಾರಗಳಲ್ಲೂ ನನಗೆ ಸಪೋರ್ಟ್ ಮಾಡ್ತಾಳೆ ನನ್ನ ಹೆಂಡತಿ. ಆ್ಯಂಡ್ ನನ್ನ ಕಾಸ್ಟ್ಯೂಮ್ಸ್, ನಾನು ಹಾಕೊಳ್ಳೋ ಬಟ್ಟೆ ಆಗಿರ್ಬೋದು, ಹಾಕೊಳ್ಳೋ ಶೂಸ್ ಆಗಿರ್ಬೋದು. ಆ್ಯಂಡ್ ಕೆಲವು ಕಡೆ ಏನಾರು ತಪ್ಪು ಮಾಡಿದಾಗ ಮುಖದ ಮೇಲೆ ಮಾತಾಡ್ಬಿಡ್ತಾರೆ. ನನಗೆ ನೋವಾಗಿ ಅಳೋ ಥರ ಆದರೂ ಕೇರ್ ಮಾಡಲ್ಲ. ಶಿ ಮೇಕ್ಸ್ ಶ್ಯೂರ್ ಶಿ ಟೆಲ್ಸ್ ಇಟ್ ಔಟ್. ಆ್ಯಂಡ್ ನನಗದು ಹೆಲ್ಪ್ ಮಾಡ್ತಾ ಇದೆ. ಐ ಥಿಂಕ್ ಆ ಥರದವರೇ ನಿಮ್ಮ ಸುತ್ತ ಫಸ್ಟ್ ಸರ್ಕಲಲ್ಲಿ ಇದ್ದರೆ ಒಳ್ಳೇದು. ಬಿಕಾಸ್ ನೀವೆಲ್ಲದಕ್ಕೂ ನೀವು ಅಂದಿದ್ದಕ್ಕೆಲ್ಲ ಓಹೋ ನೀವೇ ಗ್ರೇಟು, ನೀವೇ ಇಂದ್ರ, ನೀವೇ ಚಂದ್ರ ಅಂದರೆ ಹೌದು, ಅದು ನಾನು. ಬಟ್ ನನಗೆ ನನ್ನ ಸುತ್ತ ಇರೋರು ನೀನು ಇಂದ್ರನೂ ಅಲ್ಲ, ಚಂದ್ರನೂ ಅಲ್ಲ, ನೀನು ಯಾರೂ ಅಲ್ಲ, ನನ್ನ ಮಗನೇ ನೀನೊಬ್ಬ ನಾರ್ಮಲ್ ಪರ್ಸನ್ ಅಂತ ಜ್ಞಾಪಿಸ್ತಾರೆ. ಆ್ಯಂಡ್ ಅದು ಬಹಳ ಒಳ್ಳೇದು ಅನ್ಕೋತೀನಿ. ಬ್ಯಾಲೆನ್ಸಸ್. ಆ್ಯಂಡ್ ಏನು ಲೈಕ್ ಕಮ್ ಆನ್ 2099 ವಿ ಆರ್ ಇನ್ ಲವ್. ಈ ವರ್ಷಕ್ಕೆ 25 ಇಯರ್ಸ್ ಆಯಿತು ನನಗಳು ಪರಿಚಯ ಆಗಿ. ನಾವು ಫ್ರೆಂಡ್ಸು ಹೌದು, ಲವರ್ಸು ಹೌದು, ಕಮಿಟೆಡ್ ಸೋಲ್ಸು ಹೌದು. ಸೊ ವಿ ಲವ್ ಈಚ್ ಅದರ್. ಐ ಥಿಂಕ್ ವಿ ಆರ್ ವೆರಿ ಕನೆಕ್ಟೆಡ್ ಆ್ಯಂಡ್ ಐ ಆಮ್ ಬ್ಲೆಸ್ಡ್. ಈ ಸೀಕ್ರೆಟ್ ಬಿಕಾಸ್ ಇವತ್ತಿನ ಕಾಲ ನಿಮಗೆ ಗೊತ್ತು. ಇವತ್ತು ಮದುವೆ ಎಷ್ಟು ಜೋರಾಗಿ ಮಾಡ್ತಾರೆ ಅಂದರೆ ಅದು ಅಷ್ಟೇ ಗ್ಯಾರಂಟಿ. ಎಷ್ಟು ಸಹ ಉಳಿಯುತ್ತೋ ಇಲ್ವೋ ಗೊತ್ತಿಲ್ಲ. ಅದು ಐ ಡೋಂಟ್ ನೋ, ಅದನ್ನ ಕಾಲಕ್ಕೆ ಬ್ಲೇಮ್ ಮಾಡಬೇಕು, ಅವ್ರವ್ರ ನಿಯತ್ತೋ ಅವ್ರವ್ರದ್ದಿದೋ. ಬಟ್ ವಾಟ್ ಇಸ್ ಇಟ್ ಫಾರ್ ಯು ದ್ಯಾಟ್ ಯು ಆ ಸ್ಟ್ರೆಂಗ್ತನ್ನ ಆ ಸಂಬಂಧಕ್ಕೆ ಕೊಟ್ಟಿರೋ ಒಂದು ಸೀಕ್ರೆಟ್ ಏನು? ಐ ಥಿಂಕ್ ಟ್ರಸ್ಟ್ ತುಂಬ ಇಂಪಾರ್ಟೆಂಟು. ಆಮೇಲೆ ಒಬ್ರಿಗೊಬ್ರಿಗೆ ಆ ಮ್ಯೂಚುವಲ್ ರೆಸ್ಪೆಕ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಆಮೇಲೆ ಹೆಣ್ಣು ಗಂಡು ಅನ್ನೋ ಆ ಡಿಫ್ರೆನ್ಸಿಯೇಷನ್ನ ಬಿಟ್ಬಿಡ್ಬೇಕನ್ಸುತ್ತೆ ನನಗೆ ಈ ಜನ್ರೇಷನಲ್ಲಿ. ಆಮೇಲೆ ಮನೆಗೆ ಬಂದ ಮೇಲೆ ನೀನು ಎಂಥ ಒಡೆಯಾನೇ ಆಗಿರೋ ಆಚೆ, ನೀನು ಎಂಥ ದೊಡ್ಡ ವ್ಯಕ್ತಿನೇ ಆಗಿರು, ಮನೆಗೆ ಬಂದಾಗ ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿಮ್ಮ ಅಪ್ಪ ಅಮ್ಮ, ಅಣ್ಣ ಅಕ್ಕ, ಇವ್ರಿಗೆಲ್ರಿಗೂ ಆ ಪಾತ್ರದಲ್ಲಿ ಮಾತ್ರ ನಾವು ನಿಭಾಯಿಸ್ಬೇಕೆ ಹೊರತು ಬೇರೆ ಯಾವ ವಿಚಾರನೂ ಮನೆ ಹೊಸೊಳಗೆ ತಗೊಂಬರಬಾರ್ದು ಅಂತ ಅಂದ್ಕೊತೀನಿ. ಅದೆಲ್ಲ ಮನೆ ಹೊಸಲಾಚೆ ಇರಬೇಕು. ಮನೆ ಒಳಗಡೆ ಬಂದ ತಕ್ಷಣ ನನ್ನ ಮಗಳಿಗೆ ನಾನು ಹಾಳಾಗೂ ಬೇಕಾದ್ರೆ ಇರಬಲ್ಲೆ, ನಾನು ಅಷ್ಟರ ಮಟ್ಟಿಗೆ ಇರಬಲ್ಲೆ. ಅದು ನನಗೆ ಬಿಟ್ಟಂಥ ವಿಚಾರ. ಆ ನಿಜಾಂಶನ ತಿಳ್ಕೋಬೇಕು ಅಂತ ನಾನು ಅಂದ್ಕೊತೀನಿ. ಸೊ ಯು ನೋ ಹೌ ಟು ಪ್ಲೇ ವಿತ್ ಸ್ವಿಚಸ್. ಎಲ್ಲಿದ್ದಾಗ ಯಾವ ಮೋಡಿಗೆ ಹೋಗಬೇಕು ಏನು, ದಟ್ ಈಸ್ ಸೀಕ್ರೆಟ್. ಐ ಆಮ್ ನಾಟ್ ಟೆಲಿಂಗ್ ಐ ನೋ, ಮೇ ಬಿ ದಟ್ಸ್ ಹೌ ದ ಲೈಫ್ ಇಸ್ ಟಾಟ್ ಮೀ. ಗಾಟ್ ಇಟ್. ಜೀವನ ನನಗೆ ಅದು ಕಲಿಸ್ಕೊಟ್ಟಿರೋದು, ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ರಶ್ಮಿ. ನಾನು ಅವರ ಆಲೋಚನೆಗಳು, ಅವರ ವಿಷನ್, ಅವರ ಪಾಠಗಳೇ ಹೆಚ್ಚು ರೋರ್ ಮಾಡ್ತಾ ಇತ್ತು. ಐ ಥಿಂಕ್ ದ್ಯಾಟ್ಸ್ ವಾಟ್ ಈಸ್ ಸಮಥಿಂಗ್ ದ್ಯಾಟ್ ವಿಲ್ ಆಲ್ವೇಸ್ ಬಿ ಅ ಟೇಕ್ ಅವೇ ಫಾರ್ ಮೀ ಇನ್ ದಿಸ್ ಕಾನ್ವರ್ಸೇಷನ್. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಅಫ್ಕೋರ್ಸ್ ನೀವು ಕೂಡ ಕುತೂಹಲನ ಕಳ್ಕೋಬೇಡಿ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಈ ಸಂಭಾಷಣೆಯ ಯಾವ ಭಾಗ ನಿಮಗೆ ಭಾಳ ಇಷ್ಟ ಆಯಿತು. ಆ್ಯಂಡ್ ಐ ಹೋಪ್ ವಿವ್ ಟ್ರೈಡ್ ಆರ್ ಬೆಸ್ಟ್ ಟು ಬ್ರಿಂಗ್ ಔಟ್ ದ ರಿಯಲ್ ಮುರಳಿ ಔಟ್ ಆ್ಯಂಡ್ ನಾಟ್ ಜಸ್ಟ್ ದ ಕ್ಯಾರೆಕ್ಟರ್ಸ್ ದಟ್ ವಿ ಸಿ ಹಿಮ್ ಥ್ರೂ ಫಿಲ್ಮ್ಸ್. ಸೊ ಯಾ, ಅಂಟಿಲ್ ನೆಕ್ಸ್ಟ್ ಟೈಮ್. ಇವತ್ತಿನ ಎಂಡ್ ನೋಟಲ್ಲಿ ಎಲ್ಲೋ ಒಂದು ಕಡೆ ಓದಿದೆ, ಲೈಫಲ್ಲಿ ಪರ್ಸ್ಪೆಕ್ಟಿವ್ ಎಲ್ಲ ಅನ್ನೋದಕ್ಕೆ ಈಗ ಒಂದು ಒಳ್ಳೆ ಹೆಲ್ತ್ ಬೇಕಂದರೆ ಇಟ್ ಇಸ್ 80% ಈಟಿಂಗ್ ಆ್ಯಂಡ್ 20% ಎಕ್ಸಸೈಸು. ಅದೇ ಟಾಕಿಂಗ್ ಅಂದರೆ ಏನು, 80% ಕೇಳೋದು, 20% ಮಾತ್ರ ಮಾತಾಡೋದು. ಹಾಗೆ ಅಚೀವ್ಮೆಂಟ್ ಅಂದರೂ ಏನು, 80% ಮಾಡಬೇಕು, 20% ಮಾತ್ರ ಕನಸು ಅಂತ. ಸೊ ನೋಡಿ, ಇದನ್ನೆಲ್ಲ ನೀವು ಅವ್ರ ಲೈಫಲ್ಲೂ ಬೇರೆ ಬೇರೆ ಇದೆಲ್ಲ ಅದನ್ನು ಅಪ್ಲೈ ಮಾಡ್ಕೋಬೋದು. ಅದೇ ಥರ ನಿಮ್ಮ ಲೈಫಲ್ಲೂ ಹೇಗೆ ಅಪ್ಲೈ ಮಾಡ್ಕೋತಿರೋ ನೋಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಅಫ್ಕೋರ್ಸ್ ನಾವು ನಿಮ್ಮ ರ್ಯಾಪಿಡ್ ರಾಶ್ಮಿ ಸೈನಿಂಗ್ ಔಟ್ ಆಫ್ ಅನದರ್ ವಂಡರ್ಫುಲ್ ಆ್ಯಂಡ್ ಆನೆಸ್ಟ್ ಆ್ಯಂಡ್ ಅ ಫೈರಿ ಎಪಿಸೋಡ್ ವಿತ್ ಒನ್ ಆ್ಯಂಡ್ ಓನ್ಲಿ ರೋರಿಂಗ್ ಸ್ಟಾರ್ ಮುರಳಿ ಅವರೇ. ಥ್ಯಾಂಕ್ ಯು ರಶ್ಮಿ ಅವರೇ, ಥ್ಯಾಂಕ್ ಯು. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.